ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ಒಂದು ಲಾಗ್ನ ಶುರು ಮಾಡೋಣ. ನೆನ್ನೆ ಲಾಗಲ್ಲಿ ನೋಡಿರ್ತೀರ ನಾವೆಲ್ಲ ಮಾದೇಶ್ವರ ಬೆಟ್ಟನ ಯಾವ ರೀತಿ ಹತ್ತಿದ್ವಿ, ಹೇಗೆಲ್ಲ ಇದ್ವಿ ಅಂತ. ಇದು ನೆಕ್ಸ್ಟ್ ಡೇ, ಇದು ಮಾರ್ನಿಂಗು ನಾವು ಬೆಳಿಗ್ಗೆನೇ 5:30ಗೆ ಎದ್ದು ರೆಡಿ ಆಗಿ ಹೊರಟಿರುವಂತಹದ್ದು. ಆಲ್ಮೋಸ್ಟ್ 7 o'clock ಆಗೋಗಿತ್ತು ನಾವು ಹೊರಟಾಗ. ಆದರೂ ಎಷ್ಟು ಬಿಸಿಲು, ಎಷ್ಟು ಬೆಳಕಿತ್ತು ಅಂತ ಹೇಳಿದ್ರೆ ತುಂಬಾ ಬೆಳಕಿತ್ತು. ಇದು ಮಾದೇಶ್ವರ ಸ್ವಾಮಿ ಸ್ನಾನ ಮಾಡಿ ಜಡೆ ಒಣಗಿಸ್ತಿದ್ದಂತಹ ಜಾಗ ಅಂತೆ. ಹೋಗ್ಬೇಕಾದ್ರೆ ನೋಡಿದ್ವಿ, ಇರು ಬರಬೇಕಾದ್ರೆ ನೋಡೋಣ ಅಂತ ಹೇಳಿ ಹಾಗೆ ಹೊರಟ್ವಿ. ಸೊ ತುಂಬಾ ಈ ಒಂದು ಪ್ಲೇಸ್ ಬಗ್ಗೆ ಗೊತ್ತಿರಲಿಲ್ಲ ನನಗೆ, ಆಮೇಲೆ ಗೊತ್ತಾಯಿತು ಯಾವ ರೀತಿ ಅಂತ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಹೂವು ತೊಗೊಳ್ಳೋಣ ಅಂತ ಹೇಳಿ ಹೂವನ ತೊಗೊಳಕ್ಕೆ ಅಕ್ಕ ಹೋದರು. ಅಕ್ಕ ಕನಕಾಂಬ್ರ ಅನ್ನೋಕ್ಕೆ, ನಾವು ಮಲ್ಲಿಗೆ ಹೂವು ಅನ್ನೋಕ್ಕೆ, ನಿನಗೆ ವಾಸನೆ ಆಗಲ್ಲ ಕಾರಲ್ಲಿ ಅನ್ನೋಕ್ಕೆ ನಾವು ಪರವಾಗಿಲ್ಲ ತಗೋ ಅನ್ನೋಕ್ಕೆ ಇದೇ ವಾದ ಆಯಿತು. ಬಟ್ ಕೊನೆಗೆ ಫ್ರೆಶ್ ಆಗಿತ್ತು ಅಲ್ವಾ. ಸೊ ಅಲ್ಲಿ ದೇವಸ್ಥಾನದ ಮುಂದೆ ಮಾರ್ತಾಯಿದ್ರು. ಸೊ ಅದನ್ನೇ ಮಾತಾಡ್ಕೊಂಡಿದ್ವಿ. ಅವರು ಕನಕಾಂಬ್ರ ತಗೋ ಅಂತ ಅಂದರು. ನಾನಿಲ್ಲ ಮಲ್ಲಿಗೆನೇ ತೊಗೊಳ್ಳೋಣ ಬಿಡು, ಸ್ವಲ್ಪ ಹೊತ್ತು ಹಾಕ್ಕೊಂಡ್ರು ಪರವಾಗಿಲ್ಲ, ಮಲ್ಲಿಗೆ ಹೂವು ಹಾಕೋಣ ಅಂತ ಹೇಳಿ ಕೊನೆಗೆ ಮಲ್ಲಿಗೆ ಹೂವನ್ನ ತೊಗೊಂಡ್ವಿ ಅಂತಲೇ ಹೇಳ್ಬೋದು. ಉಲ್ಲಾಸ ಹಾಗೆ ಸುಮ್ಮನೆ ರೇಗಿಸ್ತಿದ್ದ, ಪಪ್ಪ ಮಮ್ಮಿಗೆ ಮೂಡಿಸು ಪಪ್ಪ ಅಂತ. ಅದನ್ನು ಅಲ್ಲಿ ನಗ್ತಾ ಇರೋದು, ನಿಮ್ಮಪ್ಪ ಮೂಡಿಸಿದ್ರು ಅದು ಆಯಿತು ಅಂತ. ಸೊ ಹಾಗೆ ಜಸ್ಟ್ ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ಅದನ್ನು ಹೂವನ್ನ ತೊಗೊಂಡ್ವಿ ಅಂತಲೇ ಹೇಳ್ಬೋದು. ಸೊ ಮಾದೇಶ್ವರ ಬೆಟ್ಟಕ್ಕೆ ನಾವು 4 ವರ್ಷ ಆದಮೇಲೆ ಹೋಗಿದ್ದಕ್ಕೂ ಸಾರ್ಥಕತೆ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ದರ್ಶನ ನಮಗೆ ಮಾದಪ್ಪ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ಬೇಗ ಎದ್ದು ಬೇಗ ರೆಡಿ ಆಗಿ ನಾವು ಮಾದಪ್ಪನ ದರ್ಶನಕ್ಕೆ ಹೋದ್ವಿ. ದರ್ಶನಕ್ಕೆ ಹೋಗೋಂಥ ಸಮಯದಲ್ಲಿ ತುಂಬಾ ರಶ್ ಅಂತಲೇ ಹೇಳ್ಬೋದು. ನಮಗೆ ಈ ಸಾರಿ ಅಂತೂ ಮಾದಪ್ಪ ಎಲ್ಲ ರೀತಿಯಲ್ಲಾದಂತಹ ಅನುಕೂಲನ ಮಾಡಿಕೊಟ್ರು. ಜರ್ನಿ ಆಗಿರ್ಬೋದು, ದರ್ಶನ ಆಗಿರ್ಬೋದು, ರೂಮ್ ಆಗಿರ್ಬೋದು, ಊಟ ಆಗಿರ್ಬೋದು. ಸೊ ಪ್ರತಿಯೊಂದೂ ಸಹ ಮಾದಪ್ಪ ಈ ಸಾರಿ ದರ್ಶನ ಮಾಡಿಕೊಟ್ರು, ಅಂದರೆ ಅನುಕೂಲ ಮಾಡಿಕೊಟ್ರು. ಅದೊಂದೇ ತುಂಬಾ ಖುಷಿ. ಸೊ ಇನ್ನು ಮಾದಪ್ಪನ ಆನೆಗೆ ಸ್ನಾನ ಮಾಡಿಸ್ತಾಯಿದ್ರು. ದೇವಸ್ಥಾನಕ್ಕೆ ಹೋಗಿದ್ದ ಮುಂಚೆ ಅದನ್ನು ನೋಡಿದ್ವಿ. ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ನ ತಗೊಂಡು ಯಾವ ರೀತಿ ಸ್ನಾನ ಮಾಡಿಸ್ತಿದ್ರು ಅಂತ. ನಾವು ದೇವಸ್ಥಾನದೊಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಅದಕ್ಕೆ ಅಲಂಕಾರ ಮಾಡಿ ಜನಗಳ ಮಧ್ಯ ಅದನ್ನು ನಿಲ್ಲಿಸಿದ್ರು. ತುಂಬಾ ಖುಷಿ ಆಯಿತು. ನಾವು ಸಹ ದೇವ್ರ ದರ್ಶನಕ್ಕೆ ಒಳಗೆ ಹೋಗಿ ದರ್ಶನನ ಮುಗಿಸ್ಕೊಂಡು ಬಂದ್ವಿ. ಯಾಕಂದರೆ ಒಳಗೆ ಯಾವುದೇ ರೀತಿಯಾದಂತಹ ಅಲೋ ಇಲ್ಲ, ಗೊತ್ತಿರುತ್ತೆ ನಿಮಗೆ. ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯಾದಂಥ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಆ ಒಂದು ಕಾರಣಕ್ಕೆ ಒಳಗಡೆ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಸೊ ನೆಕ್ಸ್ಟು ಇಲ್ಲಿ ಆನೆ ಜೊತೆ ಆಶೀರ್ವಾದ ತೊಗೋತಾ ಇರೋದು ನಾವೆಲ್ಲರೂ ಸಹ ತೊಗೊಂಡಿದ್ವಿ. ಈಗ ರಾಘು ಮತ್ತು ನಮ್ಮ ಚಿನ್ನು ಆಶೀರ್ವಾದ ತೊಗೋತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡುತ್ತದು. ತುಂಬಾ ಖುಷಿ ಆಗುತ್ತೆ ಆ ಒಂದು ಬ್ಲೆಸ್ಸಿಂಗು. ಬಟ್ ಅದು ಎಷ್ಟು ಭಾರ ಇತ್ತು ಅಂದರೆ ತಲೆ ಮೇಲೆ ಇಟ್ಟರೆ ಅಪ್ಪ ನಾವೇ ಬಿದ್ದೋಗೋ ಥರ ಇತ್ತು ಆ ರೇಂಜಿಗೆ. ಕೊನೆಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಲವೊಂದು ಫೋಟೋ ವೀಡಿಯೋಗಳನ್ನ ಮಾಡ್ಕೊಂಡ್ವಿ. ಸೊ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ, ಚೀಕು ವ್ಲಾಗ್ಸ್ ಅಂತ ಇನ್ಸ್ಟಾಗ್ರಾಮ್ ID ಇದೆ, ಅದನ್ನು ಸಹ ಹೋಗಿ ನೀವು ಫಾಲೋ ಮಾಡ್ಬೋದು. ಕೆಲವೊಂದು ರೀಲ್ಸ್ನ ಅಪ್ಲೋಡ್ ಮಾಡಿರ್ತೀನಿ, ಅದು ಇಷ್ಟ ಆದರೆ ಲೈಕನ್ನ ಮಾಡಿ ಫಾಲೋ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಕೆಲವೊಂದು ಫೋಟೋಗಳು ಕ್ಲಿಪ್ಪಿಂಗ್ನೆಲ್ಲ ತೊಗೊಂಡು ಕಲ್ಯಾಣಿ ಹತ್ರ ಕೂತ್ಕೊಂಡು ಮಾತಾಡಿಕೊಂಡು ಕೂತಿದ್ವಿ. ಸೊ ಆಗಲೇ ಹೇಳಿದೆ ಮಾದಪ್ಪ ಜಡೆ ಒಣಗಿಸ್ಕೊತಾ ಇದ್ದಂತಹ ಜಾಗ ಇದು ಅಂತ. ಅಲ್ಲಿ ಏನಾದರೂ ಕೇಳಿಕೊಂಡು ಕಾಯಿನ್ನ ಇಟ್ಟರೆ ನೆರವೇರುತ್ತಂತೆ. ಎಲ್ಲ ಪ್ರತಿಯೊಬ್ಬರೂ, ನಾನಾಗಿರ್ಬೋದು, ನಮ್ಮ ಅಕ್ಕ ಚಿನ್ನು, ನಮ್ಮ ಮನೆಯವ್ರ ರಾಘು ಆಗಿರ್ಬೋದು, ಪ್ರತಿಯೊಬ್ಬರು ಕಾಯಿನ್ ಇಟ್ವಿ. 4 ಜನ ಕಾಯಿನ್ ಇಟ್ಟಿದ ತಕ್ಷಣ ಅದು ಹಾಗೆ ಕಚ್ಕೊಬಿಡ್ತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಯಾಕಂದರೆ ಯಾರೇ ನಮ್ಮ ಫ್ಯಾಮಿಲೀಲಿ ಯಾರೇ ಏನೇ ಅಂದ್ಕೊಂಡ್ರೂ ಸಹ ಆ ಕೆಲಸ ಬೇಗ ನೆರವೇರಲಿ ಅನ್ನೋದೇ ನಮ್ಮ ಆಸೆ. ನೀವೂ ಸಹ ವಿಡಿಯೋ ನೋಡ್ತಿರೋರು ಯಾರಿಗಾದ್ರೂ ಈ ಪ್ಲೇಸ್ ಬಗ್ಗೆ ಬೇಕು ಅಂತ ಹೇಳಿದ್ರೆ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆನೇ ಈ ಒಂದು ಪ್ಲೇಸ್ ಸಿಗುತ್ತೆ. ಇದು ಮಾದಪ್ಪ ಸ್ನಾನ ಮಾಡಿ ಜಡೆ ಒಣಗಿಸ್ಕೊತಿದ್ದಂತಹ ಸ್ಥಳ ಅಂತೆ. ಸೊ ಇದೆಲ್ಲ ಆದಮೇಲೆ ದರ್ಶನ ಎಲ್ಲ ಮುಗೀತ್ವಲ್ವ, ಇನ್ನೇನು ಟಿಫನ್ ಮಾಡೋಣ ಅಂತ ಹೇಳಿ ನೆನ್ನೆ ಊಟ ಮಾಡಿದ್ವಲ್ಲ ಉಡುಪಿ ಹೋಟ್ಲು, ಅಲ್ಲೇ ಸಹ ಟಿಫನ್ನು ತೊಗೊಂಡ್ವಿ. ಇಡ್ಲಿ ವಡೆ ಹಾಗೆ ರೈಸ್ ಬಾತ್ ಎಲ್ಲ. ಅಕ್ಕ 1 ಪ್ಲೇಟ್ ಜಾಸ್ತಿನೇ ತೊಗೊಬಿಟ್ಟಿದ್ರು. ಸೊ 2 ಪ್ಲೇಟ್ 3 ಪ್ಲೇಟ್ ಸುಮ್ಮನೆ ಒದ್ದಾಡ್ಕೊಂಡು ತಿಂದಂತಹ ಆಯಿತು. ಟೇಸ್ಟ್ ಚೆನ್ನಾಗಿತ್ತು. ಬಟ್ ಆ ಟೈಮಿಗೆ ಅಷ್ಟೊಂದು ಪ್ಲೇಟ್ಗಳು ಬೇಕಾಗಿರಲಿಲ್ಲ ಅಂತ ಅನ್ನಿಸ್ತು. ಅಕ್ಕ ಏನಂದರೆ ಎಲ್ಲರೂ ಹೊಟ್ಟೆ ತುಂಬ ತಿನ್ನಲಿ, ನೈಟು ಬೇಗ ತಿಂದ್ಬಿಟ್ಟಿದ್ವಲ್ಲ, ಸೊ ಬೆಳಿಗ್ಗೆನೂ ಇನ್ನು ಟ್ರಾವೆಲ್ ಮಾಡಬೇಕು ಅಂತ ಹೇಳಿ ಅಂದರು. ಸರಿ ಅಂತ ಹೇಳಿ ಎಷ್ಟೋ ಎಲ್ಲರೂ ಸಹ ಸ್ವಲ್ಪ ತಿನ್ಕೊಂಡು ಟಿಫನ್ನ ರೂಮ್ಗೆ ಹೋಗುವಂಥ ಸಮಯದಲ್ಲಿ ಲಿಫ್ಟ್ ನೋಡಿದ್ರೆ ಸಡನ್ನಾಗಿ ಆಫ್ ಆಗೋಯಿತು. ಒಂದು ಕ್ಷಣ ಡಲ್ ಅಂತು. ಯಾಕಂತ ಹೇಳಿದ್ರೆ ಲಿಫ್ಟ್ ಆಫ್ ಆಗೋಯ್ತಲ್ಲ, ಗೊತ್ತಿಲ್ದಿರೋ ಜಾಗ ಅಂತ ಹೇಳಿ. ಸೊ ಕರೆಂಟ್ ಹೋಗಿತ್ತು, ಆ ಒಂದು ಕಾರಣದಿಂದ ಲಿಫ್ಟ್ ಆಫ್ ಆಗಿತ್ತು ಅಷ್ಟೇ. ಸೊ ವಿತಿನ್ ಒಂದು 2 ಮಿನಿಟ್ಸಲ್ಲೇ ಲಿಫ್ಟ್ ಆನ್ ಆಯಿತು. ಸೊ ರೂಮ್ಗೆ ರೀಚ್ ಆಗಿ
ಪ್ಯಾಕಪ್ ಎಲ್ಲ ಮಾಡಿಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ಈಗ ಚೀಕು ವಿಶ್ ಮಾಡ್ತಾನೆ ನೋಡಿ ನಮ್ಮ ಅಕ್ಕಂಗೆ. ಸೊ ರೂಮಲ್ಲಿ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಎಲ್ಲ ಹಾಕ್ಕೊಂಡು ನಾವು ಕೂತಿದ್ವಿ. ಸೊ ಅಲ್ಲಿರುವಂತಹ ಮಂಗಗಳು ಯಾವ ರೀತಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ತಲೆ ಕುಕ್ಕೋದು, ಹೇನು ಕುಕ್ಕೋದು, ಬಾಡಿಲಿರುವಂಥದ್ದನ್ನೆಲ್ಲ ಮಸಾಜ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕೂತಿತ್ತು. ತುಂಬಾ ಕ್ಲಿಪ್ಪಿಂಗ್ ಇತ್ತು, ನಾನು ಸ್ವಲ್ಪನೇ ಆ್ಯಡ್ ಮಾಡಿದೆ. ಇದೆಲ್ಲ ಆದಮೇಲೆ ನಾವು ಬೆಟ್ಟ ಇಳಿದ್ಮೇಲೆ ಸೊ ಅಲ್ಲೇ ಒಂದು ಹೋಟ್ಲು ಪಾಕಶಾಲೆಯಲ್ಲಿ ಮದ್ದೂರ ಹತ್ರ ಊಟನ ಮುಗಿಸ್ಕೊಂಡ್ವಿ. ಸೊ ನಾವೇನು ತಿನ್ನಬೇಕು ಅಂತ ಅಂದ್ಕೊಳ್ತೀವೋ, ನಾವು ಹಿಂಗೇನು ಅನಿಸುತ್ತೆ ಅಂದರೆ ಮನೇಲಿದ್ದಾಗ ಆಚೆ ಫುಡ್ ಬೇಕು ಅನಿಸುತ್ತೆ, ಆಚೆ ಇದ್ದಾಗ ಮನೆ ಫುಡ್ ಬೇಕು ಅಂತ ಅನಿಸುತ್ತೆ. ಸೊ ಅಲ್ಲಿ ಗೋಬಿ ಚಿಲ್ಲಿ, ಸೊ ಆನಂತರ ಫ್ರೈಡ್ ರೈಸು, ಅದ್ರ ಜೊತೆಗೆ ಮಸಾಲೆ ದೋಸೆ, ಉಲ್ಲಾಸ ಮತ್ತು ನಮ್ಮ ಅಕ್ಕ ಮಸಾಲೆ ದೋಸೆನ ತೊಗೊಂಡ್ರು. ಸೊ ನಾವು ಫ್ರೈಡ್ ರೈಸು, ಗೋಬಿ ಮಂಚೂರಿ ತೊಗೊಂಡ್ವಿ. ಕೊನೆಗೆ ಸ್ನ್ಯಾಕ್ಸು ಸಹ ಒಂದೊಂದು ಪ್ಲೇಟ್ ತಿನ್ನೋಣ ಅಂದ್ಕೊಂಡ್ವಿ. ಮಸಾಲೆ ಪುರಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಜೊತೆಗೆ ದಹಿ ಪೂರಿನ ತಿಂದು ಅಲ್ಲಿ ಒಂದೊಂದು ಕಪ್ ಕಾಫಿ ಕುಡಿದು ಮನೆ ಕಡೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂತ ಹೇಳಿದ್ರೆ ಎಲ್ಲೋದ್ರೂ ನಮ್ಮ ಚೀಕು ಕಾಟ ಅಲ್ವಾ, ಆ ಚೀಕುಗೆ ಇಟ್ಕೊಂಡು ಇಲ್ಲೋಯ್ತಾನೆ ಬಾರೋ ಅಂದ್ಕೊಂಡು ಅವನಿಗೆ ಕೊನೆಗೆ ಕೂಡಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು. ಸೊ ಕೊನೆಗೆ ಕಾಫಿ ಎಲ್ಲ ಕುಡಿದು ಮನೆ ಕಡೆಗೆ ಬಂದು, ಸೊ ಒಟ್ಟಿನಲ್ಲಿ ಮಾದಪ್ಪನ ದರ್ಶನ ಸುಗಮವಾಗಿ ಆಯಿತು. ಯಾವುದೇ ರೀತಿ ತೊಂದರೆ ಆಗದೆ, ಯಾವುದೇ ರೀತಿಯಾದಂಥ ರಿಸ್ಕ್ ಆಗದೆ ಆಯಿತು. ಅದೇ ಖುಷಿ. 4 ವರ್ಷದ ನಂತರ ನಾವು ದೇವ್ರ ದರ್ಶನ ಮಾಡಿದ್ರೂ ಸಹ ಆ ದೇವರು ನಮಗೆ ಕಣ್ತುಂಬ ದರ್ಶನ ಕೊಟ್ಟು ಎಲ್ಲ ರೀತಿಯಲ್ಲಾದಂತಹ ಒಂದು ಸೌಕರ್ಯನ ಕೊಡ್ತಲ್ಲ, ಅದೇ ಖುಷಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಯಾರೇ ಮಾದೇಶ್ವರ ಬೆಟ್ಟಕ್ಕೆ ಹೋದ್ರೂ ಸಹ ಹುಷಾರಾಗಿ ಹೋಗಿ. ತುಂಬಾ ಕರ್ವ್ಸ್ ಇರೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಎಕ್ಸ್ಪೀರಿಯನ್ಸ್ ಇರುವಂತಹ ಗಾಡಿ ಓಡಿಸೋರನ್ನ ಕರ್ಕೊಂಡೋಗಿ. ಬಸ್ಸಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಹುಷಾರಾಗಿ ಹೋಗೋದನ್ನು ಕಲೀರಿ ಅಂತ ಹೇಳ್ತಾ ಕೊನೆಗೆ ಒಂದು ತಂಪಾದ ಎಳ್ನೀರನ್ನ ಕುಡ್ಕೊಂಡು ಮನೆ ರೀಚ್ ಆದ್ವಿ. ಸೊ ಎಳ್ನೀರು ಈ ಬೇಸಿಗೆಗಂತೂ ಬೇಕೇ ಬೇಕು. ಸೊ ಎಳ್ನೀರು ಕುಡ್ಕೊಂಡು ಎಲ್ಲರೂ ಸಹ ಆದಷ್ಟು ಜಾಸ್ತಿ ನೀರನ್ನ ಕುಡೀರಿ. ನೀರು ಕುಡಿದಷ್ಟು ನಮಗೂ ಸಹ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಸಹ ಮಾದಪ್ಪನ ಕೃಪೆ ಇರಲಿ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ನಿಮ್ಮ ಎಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.